ನೋಡ್ಬೋದು ನೀವು ಇನ್ಸ್ಟಲ್ಲಿ ಎಷ್ಟು ತಗಡ ಐತೆ ಅಂತ ಇವೆರಡು ಗಾಡಿದು ಮಜ್ಜಾ ಬಂತು ಗುರು. ಸೊ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸಾತ್ವಿಕ್, ನೀವೆಲ್ಲರೂ ನೋಡ್ತಿದ್ದೀರಾ ಸಾತ್ವಿಕ್ ವ್ಲಾಗ್ಸ್. ಸೊ ಗಾಯ್ಸ್, ಇವತ್ತಿನ ವೀಡಿಯೋಲಿ ನಮ್ಮ ಕಡೆ ಇದೆ ಬಜಾಜ್ ಪಲ್ಸರ್ NS 160 ಮತ್ತು ಹೊಂಡಾ ಯೂನಿಕಾರ್ನ್. ಇದ್ರದ್ದು ಎರಡು ಕಂಪ್ಯಾರಿಸನ್ ಮಾಡೋಕ್ಕಂತ ಬಂದಿದ್ದೆ. ಇದು ಬಜಾಜ್ ಪಲ್ಸರ್ NS 160 ಬಂದುಬಿಟ್ಟು ಎಷ್ಟು 160.3 cc ಬರುತ್ತೆ. ಇದು ಯೂನಿಕಾರ್ನಿನ ಬಂದುಬಿಟ್ಟು 162.3 cc ಬರುತ್ತೆ. ಸೊ ಗಾಯ್ಸ್, ಇದು ಬಜಾಜ್ ಪಲ್ಸರಿನ ಬಂದುಬಿಟ್ಟು ಇದ್ರದ್ದು ಫ್ಯೂಲ್ ಟ್ಯಾಂಕಿನ ಕೆಪಾಸಿಟಿ ಬಂದುಬಿಟ್ಟು 12 ಲೀಟರ್ಸ್ ಬರುತ್ತೆ ಇದ್ರದ್ದು. ಮತ್ತು ಇದು ಹೊಂಡಾ ಇದು ಯೂನಿಕಾರ್ನಿನ ಬಂದುಬಿಟ್ಟು 13 ಲೀಟರ್ಸಿಂದ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಮತ್ತು ಇದು ಮುಂದ್ಗಡೆ ಸಿಂಗಲ್ ಚಾನಲ್ ABS ಮತ್ತು ಆ್ಯಸ್ ವೆಲ್ ಆಸ್ ಇದು ಯೂನಿಕಾರ್ನು ಮತ್ತು ಸಿಂಗಲ್ ಚಾನಲ್ ABS ಎರಡೂ ಮುಂದ್ಗಡೆ ಇದು ಡಿಸ್ಕ್ ಬ್ರೇಕ್ ಬರುತ್ತವೆ. ಮತ್ತು ಹಿಂದ್ಗಡೆ ನೋಡ್ಬೋದು ಎರಡು ಡ್ರಮ್ ಬ್ರೇಕ್ ಇದ್ರದ್ದು. ಸೊ ಗಾಯ್ಸ್, ಇದ್ರದ್ದು ಎರಡಿಂದು ಗೇರ್ ಸಿಸ್ಟಮ್ ಬಂದುಬಿಟ್ಟು ಇದು 5 ಸ್ಪೀಡ್ ಗೇರ್ ಸಿಸ್ಟಮು. ಮತ್ತು ಈ ಕಡೆಗೆ ಬಂದುಬಿಟ್ಟು ಇದು ಯೂನಿಕಾರ್ನಿಂದು 5 ಗೇರ್ ಸಿಸ್ಟಮು. ಮತ್ತು ಎರಡೂ ಸೇಮು 1 ಡೌನು ಎಲ್ಲ ಅಪ್ಪು, ಅಂದರೆ 1 ಡೌನು 4 ಅಪ್ಪು. ಮತ್ತು ಇದ್ರದ್ದು ಸೀಟೆಡ್ ಬಂದುಬಿಟ್ಟು NS 160 ಬಂದುಬಿಟ್ಟು 805 mm ಇದೆ. ಮತ್ತು ಇದ್ರದ್ದು ಶೈನಿಂದು ಸೀಟೆಡ್ ಬಂದುಬಿಟ್ಟು 798 mm ಬರುತ್ತೆ. ಮತ್ತು ನೆಕ್ಸ್ಟಲ್ಲಿ ಬಂದರೆ ಇದು ಲುಕ್ ಚೆನ್ನಾಗಿದೆ. ಎರಡು ಪ್ರೈಸ್ ಸೆಗ್ಮೆಂಟು ಆಲ್ಮೋಸ್ಟ್ ಸೇಮ್ ಬರ್ತವೆ, ಆದರೆ ಇದ್ರದ್ದು ಲುಕ್ ಒಂದು ಸ್ವಲ್ಪ ಚೆನ್ನಾಗಿದೆ. ಇದ್ರದ್ದು ಲುಕ್ಕು ಟಿಕ್ ಟಾಕ್, ಅಂದರೆ ಈಗ ಅಂದರೆ ಒಂದು ಸ್ವಲ್ಪ ಏಜ್ ಆಗಿರೋರು ಓಡ್ಸೋಕ್ಕೆ ಚೆನ್ನಾಗಿದೆ. ಇದು ಬಜಾಜ್ ಪಲ್ಸರ್ ಒಂದು ಸ್ವಲ್ಪ ಸ್ಪೋರ್ಟಿ ಲುಕ್ ಕೊಡುತ್ತೆ, ನೋಡ್ಬೋದು ನೀವು. ಸೊ ಗಾಯ್ಸ್, ಇದ್ರದ್ದು ಯೂನಿಕಾರ್ನಿಂದ ಎಕ್ಸ್ಟ್ರೂಮ್ ಬಂದುಬಿಟ್ಟು 1,18,000 ಬರುತ್ತೆ. ಮತ್ತು ಆನ್ ರೋಡು ಇದ್ರದ್ದು ಭಾಳ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ಚಾನಲಲ್ಲಿ ವೀಡಿಯೋ ಇದೆ. ಇದ್ರದ್ದು ಸಪ್ರೇಟ್ ಒಂದು ಗಾಡಿದೆ ವೀಡಿಯೋ ಇದೆ, ಅದ್ರದ್ದು ನೋಡ್ಕೋಬೋದು. ಮತ್ತು ಇದ್ರದ್ದು ಬಜಾಜ್ ಪಲ್ಸರಿಂದ ಬಂದುಬಿಟ್ಟು 1,25,000 ಬರುತ್ತೆ. ಇದ್ರದ್ದು ನನ್ನ ಚಾನಲಲ್ಲಿ ವೀಡಿಯೋ ಇದೆ, ನೋಡ್ಕೋಬೋದು ನೀವು. ಅದ್ರಾಗ ಎಲ್ಲ ಡೀಟೇಲ್ಸು ಕವರ್ ಮಾಡಿದ್ದೀನಿ. ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಎರಡು ಗಾಡಿದು ಸಪ್ರೇಟ್ ವೀಡಿಯೋಸ್ ಇದೆ, ಅದ್ರನ್ನ ನೋಡ್ಕೋಬೋದು. ಈಗ ಭಾಳ ಮಾತಾಡೋದು ಬೇಡ, ಇದ್ರದ್ದು ಸ್ಪೆಸಿಫಿಕ್ ಎಲ್ಲ ಹೇಳಿದ್ದೀನಿ. ಈಗ ಡ್ರ್ಯಾಗ್ ರೇಸ್ ಮಾಡೋಣಂತೆ. ಇದ್ರದ್ದು ಕಂಪ್ಯಾರಿಸನ್ ನೋಡೋದಿನ್ನ ಎಷ್ಟು ಹೋಗುತ್ತೆ ಅಂತ. ಸೊ ಗಾಯ್ಸ್, ಇದ್ರದ್ದು ಬಜಾಜ್ ಪಲ್ಸರ್ 160 ಇದು BHP ಬಂದುಬಿಟ್ಟು 17.3 BHP ಬರುತ್ತೆ ಮತ್ತು 14 Nm ಟಾರ್ಕ್ ಜೊತೆಗೆ ಬರೋದು. ಮತ್ತು ಇದ್ರದ್ದು ಹೊಂಡಾ ಯೂನಿಕಾರ್ನಿಂದ ಬಂದುಬಿಟ್ಟು ಎಷ್ಟು ಬರುತ್ತೆ? 12.75. ಇದು ಹೊಂಡಾ ಯೂನಿಕಾರ್ನಿಂದ ಬಂದುಬಿಟ್ಟು 12.75 BHP ಬರುತ್ತೆ ಮತ್ತು 14 Nm ಟಾರ್ಕು. ನೋಡ್ಬೋದು Nm ಟಾರ್ಕ್ ಮತ್ತು ಸೇಮ್ ಇದೆ, ಆದರೆ BHP ಒಳಗೆ ಇದು 3 ಇಲ್ಲ 4 BHP ಜಾಸ್ತಿ ಇದೆ. ನೋಡೋಣ ಬರ್ರಿ ಇದ್ರದ್ದು ಡ್ರ್ಯಾಗ್ ರೇಸ್ ಮಾಡಿದಾಗ ಯಾರು ಗೆಲ್ತಾರೆ ಅಂತ. ಹಾಗೆ ಇದ್ರದ್ದು ಟಾಪ್ ಎಂಡ್ ಬಂದುಬಿಟ್ಟು 120 ಹೋಗುತ್ತೆ. ಇದ್ರದ್ದು ಟಾಪ್ ಎಂಡ್ ಬಂದುಬಿಟ್ಟು 110 ಹೋಗುತ್ತೆ. ಗಾಯ್ಸ್, ಹಾಗೆ ಹೇಳೋದು ಮರೆತೆ ನಾನು, ಇದರಲ್ಲಿ ಕಿಕ್ ಸ್ಟಾರ್ಟ್ ಬರುತ್ತೆ ಮತ್ತು ಅದರಲ್ಲಿ ಕೂಡ ಕಿಕ್ ಸ್ಟಾರ್ಟ್ ಬರುತ್ತೆ. ಈಗ 0 to 60 ಡ್ರ್ಯಾಗ್ ರೇಸ್ ಮಾಡಿ ನೋಡ್ತೀನಿ ಎಷ್ಟು ಹೋಗುತ್ತೆ ಅಂತ, ಯಾವುದು ಫಸ್ಟ್ ಬರುತ್ತೆ ಅಂತ. 0 to 60 ಒಳಗೆ ತೋರಿಸ್ತೀನಿ, ಆಮೇಲೆ ಫುಲ್ಲು ಅಲ್ಲಿ ಹೈವೇ ಒಳಗೆ ಹೊಡೆಯೋಣಂತೆ. ಇಲ್ಲಿ ಬರೀ 0 to 60 ತೋರಿಸ್ತೀನಿ. ಸೊ ಗಾಯ್ಸ್, ಈಗ NS 160 ವರ್ಸಸ್ ಯೂನಿಕಾರ್ನಿಂದು ಡ್ರ್ಯಾಗ್ ರೇಸ್ ಮಾಡ್ತೀವಿ. ಈಗ 0 to 60 ತೋರಿಸ್ತೀನಿ, ಆಮೇಲೆ ಹೈವೇ ಒಳಗೆ ಫುಲ್ ಹೊಡೆಯೋಣಂತೆ. ರೋಲಿಂಗ್ ರಾಂಚು ಅಟ್ 3 ಹಾರ್ನ್. So guys, ನೋಡ್ಬೋದು ನೀವು ಹತ್ತತ್ರ ಇದ್ವು ಎರಡು ಸೇಮು, ಎರಡು ಹತ್ತತ್ರ ಇದ್ವು ಸೇಮ್ ಇಂದ ಬಂದಿದ್ದು. ಇನ್ನೊಂದು 0 to 60 ಲಾಂಚ್ ತೋರಿಸ್ತೀನಿ, ಅದಾಗಿದ್ಮೇಲೆ 0 to ಟಾಪ್ ಎಂಡ್ ತೋರಿಸ್ತೀನಿ. ಸೊ ಗಾಯ್ಸ್, ಇನ್ನೊಂದ್ಸತಿ 0 to 60 ಯೂನಿಕಾರ್ನ್ ವರ್ಸಸ್ NS 160 ಅಟ್ 3 ಹಾರ್ನ್ launch, first gear. ನೋಡ್ಬೋದು ನೀವು ಇನ್ಶಿಯಲ್ ಎಷ್ಟು ತಗಡ ಐತೆ ಅಂತ ಇವೆರಡು ಗಾಡಿದು ಮಜ್ಜಾ ಬಂತು ಗುರು.
ಟ್ರೈ ಮಾಡೋಕೆ ಹೋಗ್ಬೇಡ್ರಿ, ಇದನ್ನು ನಾವೆಲ್ಲ ಎಕ್ಸ್ಪರ್ಟ್ಸ್ ಇದ್ದೀವಿ, ಅದರಿಂದ ಮಾಡ್ತಿರೋದು. ಟ್ರೈ ಮಾಡೋಕೆ ಹೋಗ್ಬೇಡ್ರಿ ಓಮ್ ಅಂತ ಹೇಳ್ತಾ ಈಗ ಟಾಪ್ ಆ್ಯಂಡ್ ಡ್ರ್ಯಾಗ್ ರೇಸ್ ಮಾಡ್ತೀವಿ. NS 160 ವರ್ಸಸ್ ಯೂನಿಕಾರ್ನ್ ವರ್ಸಸ್ ಒಂದು NS 160. ಸೊ ಗೈಸ್ ಹೋಗೋಣ. ಸೊ ಗೈಸ್ ನೋಡ್ಬೋದು ಓ ಮೈ ಗಾಡ್, ಯೂನಿಕಾರ್ನ್ ಏನು ಗುರು ಅದು, ಯಪ್ಪ ಏನು ನುಗ್ತೈತದು. ಹಾಂ, ಇನ್ನೊಂದು ಸತಿ ಇದನ್ನು ಮಾಡೋಣ ಲಾಂಚು. ಸೊ ಗೈಸ್ ಏನು ಗುರು ಇದು, ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಮಾತ್ರ. ಶೈನು ಅಲ್ಲ, ಶೈನ್ ಅಂತೀನಿ ನೋಡ, ಏನಪ್ಪ ಯೂನಿಕಾರ್ನು ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್. ನೋಡ್ಬೋದು ನೀವು ಹೆಂಗೆ ಬರ್ತೈತೆ ಅಂತ. ಇದು NS 160 ಅಂತ ಬಜಾಜ್ ಪಲ್ಸರ್ ಸ್ಪೋರ್ಟ್ಸ್ ಗಾಡಿನ ಮೀರ್ತಿದೆ. ಇದು ಅನ್ಎಕ್ಸ್ಪೆಕ್ಟ್. ಸೊ ಗಾಯ್ಸ್ ಈಗ ಇದನ್ನು ರೈಡರ್ ಸ್ವಿಚ್ ಮಾಡಿದ್ದೀವಿ. ಈಗ ಮತ್ತೆ NS 160 ಮತ್ತು ಇದ್ರದ್ದು ಡ್ರ್ಯಾಗ್ ರೇಸ್ ಮಾಡ್ತೀವಿ ಅಟ್ 3 ಕೌಂಟ್. ಸೊ ಗೈಸ್ ನಮ್ಮದು ಕಂಪ್ಯಾರಿಸನ್ದಿಂದ ಏನು ಬಂದಿದ್ದು ಅಂದರೆ ಇನಿಷಿಯಲಿ NS 160 ಮುಂದಿರುತ್ತೆ 0 to 50, 60, 70 ಹಂಗೆ. ಆಮೇಲೆ ಟಾಪ್ ಎಂಡಲ್ಲಿ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಗುರು. ಶೈನು ಹೆಂಗೆ ರಾಕೆಟ್ ಹೋದಂಗೆ ಸ್ವೀ ಅನ್ನಂಗೆ ಹೋಗ್ತೈತೆ. ಸೊ ಗಾಯ್ಸ್ ಈ ವ್ಲಾಗಲ್ಲಿ ಇಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.